ಇವಾಗ ನಿನ್ನ ಪರಿಸ್ಥಿತಿ ಏನು, ನಿನ್ನ ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತಿದೆಯೋ ನನಗೆ ಅರ್ಥ ಆಗ್ತಾ ಇದೆ ಜಾನ್ವಿ. ಏನೋ ವಿವೇಕ್, ಅಕ್ಕಂಗೆ ಯಾಕೆ ಇಷ್ಟೊಂದೆಲ್ಲ ಕಷ್ಟ ಬರುತ್ತೆ? ಅವಳ ದಾರಿನಲ್ಲಿ ದೇವ್ರು ಕಲ್ಲು ಮುಳ್ಳನ್ನೇ ಯಾಕೆ ಹಾಕಿದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಚಿಕ್ಕ ವಯಸ್ಸಿಂದಲೂ ನಾವ್ ಎಲ್ರೂ ಅದಕ್ಕೆ ಇಂಥ ಪರಿಸ್ಥಿತಿಲೂ ಕೂಡ ಗುಡಿಗೆ ಹೋಗಿ ಗುಡಿ ಸುತ್ತ 108 ಪ್ರದಕ್ಷಿಣೆ ಹಾಕಿ ಬಂದಿದ್ದಾನೆ ಅಣ್ಣ. ಅತ್ತಿಗೆ ಮೇಲೆ ಅಣ್ಣಂಗಿರೋ ಪ್ರೀತಿನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು ಜಾನು. ಭಾವನ್ ಮನ್ಸಲ್ಲಿ ಅಕ್ಕನ್ ಮೇಲೆ ಪ್ರೀತಿ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ ವಿವೇಕ್, ಆದ್ರೆ ಭಾವನ್ ಜೀವನದಲ್ಲಿ ಮಾತ್ರ ಇನ್ನೊಂದ್ ಹೆಣ್ಣಿದ್ದಾಳೆ. ಗಂಡನ್ ಜೀವನದಲ್ಲಿ ಇನ್ನೊಂದ್ ಹೆಣ್ಣಿರೋವರೆಗೂ ಆ ಹೆಂಡತಿ ಜೀವನ ನೆಮ್ಮದಿಯಿಂದ ಇರೋಲ್ಲ. ಹೆಂಡತಿ ಭವಿಷ್ಯಕ್ಕೆ ಭರವಸೆನೇ ಇರಲ್ಲ. ನೀವ್ ಎಲ್ರೂ ಸೇರಿ ನಮ್ಮ ಅಕ್ಕಂಗೆ ಅಷ್ಟು ದೊಡ್ಡ ಬಹುಮಾನ ಕೊಟ್ಟಿದ್ದೀರಾ. ಈಗ ಎಲ್ಲರ ವಿಷಯ ಬಿಡು ಜಾನು, ಆದ್ರೆ ನಮ್ಮ ಅಣ್ಣಂಗೆ ಮಾತ್ರ ಮನುಷ್ಯಗಿಂತ ಅತ್ತಿಗೆ ಮೇಲೆ ಜಾಸ್ತಿ ಪ್ರೀತಿ ಇದೆ. ಮೊದಲಿಂದ ಮನುಷ್ಯ ಅಣ್ಣನ ಲೈಫಲ್ಲಿ ಇರೋದ್ರಿಂದ ಅತ್ತಿಗೆ ಮೇಲಿರೋ ಪ್ರೀತಿನ ಹೊರಗೆ ಹಾಕ್ಕೊಳ್ಳೋ ಅವಕಾಶ ಅಣ್ಣಂಗೆ ಯಾವಾಗಲೂ ಸಿಗಲೇ ಇಲ್ಲ. ಆದರೆ ಯಾವತ್ತೋ ಒಂದಿನ ಆ ಪ್ರೀತಿ ಹೊರಗಡೆ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ನನಗ್ ಮಾತ್ರ ಆ ನಂಬಿಕೆ ಬರ್ತಾನೆ ಇಲ್ಲ ವಿವೇಕ್. ನಾವು ಮನಸ್ಸು ಮಾಡಿದ್ರೆ ಆ ಪ್ರೀತಿನ ಹೊರಗಡೆ ತರ್ಬೋದು ಜಾನ. ಅಣ್ಣನ ಅತ್ತಿಗೆನ ನಾವು ಮತ್ತೆ ಒಂದ್ ಮಾಡ್ಬೋದು. ಅದ್ ಹೇಗ್ ಸಾಧ್ಯ ವಿವೇಕ್? ಅದು ಸಾಧ್ಯನಾ? ನೀನೇ ಹೇಳು. ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಜಾನು. ನನ್ನ ಮಾತು ಕೇಳಿ ಅತ್ತಿಗೆ ಜೊತೆ ನೀನು ಕೂಡ ನಮ್ಮ ಮನೆಗೆ ಬಾ. ನಾನು ನೀನು ಹೇಗಾದರೂ ಮಾಡಿ ಅಣ್ಣಂಗೂ ಅತ್ತಿಗೆಗೂ ಮಧ್ಯೆ ಇರೋ ದೂರನ ಕಡಿಮೆ ಮಾಡೋಣ. ಅವರಿಬ್ಬರು ಮನಸ್ಸಲ್ಲಿರೋ ಪ್ರೇಮ ಹೊರಗೆ ಬರೋ ಹಾಗೆ ಮಾಡಬೇಕು. ಹಾಗೇನಾದರೂ ಮಾಡಿದ್ರೆ ಮಿತ್ರ ಅಣ್ಣನಿಂದ ಮನೀಷಾನು ಕೂಡ ದೂರ ಮಾಡೋ ಅವಕಾಶ ನಮಗೆ ಸಿಗುತ್ತೆ. ನೀನೇನು ಯೋಚನೆ ಮಾಡಬೇಡ ಜಾನು. ನೀನು ಕೂಡ ಅತ್ತಿಗೆ ಜೊತೆಗೆ ನಮ್ಮ ಮನೆಗೆ ಬರಬೇಕು ಅಷ್ಟೇ. ಡಾಕ್ಟರ್, ಏನಾದರೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ? ಇಲ್ಲ ಸರ್, ಇಷ್ಟೊತ್ತವರೆಗೂ ಅವ್ರು ಕಣ್ ತೆಗ್ದಿಲ್ಲ ಅಂದ್ರೆ ಕಂಡೀಷನ್ ಏನೋ ಕ್ರಿಟಿಕಲ್ ಆಗ್ತಿದೆ ಅಂತ. ಅವ್ರ ಕಣ್ ತೆರೆಯೋವರೆಗೂ ನಾವೇನು ಹೇಳಕ್ಕಾಗಲ್ಲ. ಅವ್ರ ಪರಿಸ್ಥಿತಿ ಕೂಡ ನಾವು ಅನ್ಕೊಂಡಿದ್ದಕ್ಕಿಂತ ಮೀರೋಗ್ತಿದೆ. ಒಂದ್ಸಲ ಹೋಗಿ ಅವಳನ್ನ ನೋಡ್ಬೋದಾ ಡಾಕ್ಟರ್? ಯಾರಾದ್ರೂ ಒಬ್ರು ಮಾತ್ರ ಹೋಗಿ. ಸರಿ ಡಾಕ್ಟರ್.
ಭಾಗ್ಯ, ನಿನ್ ಪಾಡಿಗೆ ನೀನು ಎಷ್ಟು ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ಯಾ, ಆದ್ರೆ ನನಗ್ ಮಾತ್ರ ನೆಮ್ಮದಿ ಇಲ್ದಿರೋ ಹಾಗೆ ಮಾಡ್ತಾ ಇದ್ಯಾ. ನೀನು ನನ್ನ ಜೊತೆ ಮಾತಾಡ್ತಿದ್ದಾಗ, ನನ್ನ ಎದುರಿಗಿದ್ದಾಗ ನಿನ್ ಬೆಲೆ ನನಗೆ ಅರ್ಥ ಆಗ್ಲಿಲ್ಲ. ಆದ್ರೆ ನೀನನ್ನ ಹೀಗೆ ಪ್ರಜ್ಞೆ ತಪ್ಪು ಮಲ್ಗಿರೋದನ್ನ ನೋಡ್ತಾ ಇದ್ರೆ ಏನೋ ಏನೋ ಕಳ್ಕೊಂಡ್ ಹಾಗೆ ಅನಿಸ್ತಾ ಇದೆ. ಮನಸ್ಸಿಗೆ ತುಂಬಾನೇ ಹಿಂಸೆ ಆಗ್ತಿದೆ ಭಾಗ್ಯ. ಆ ಫೀಲಿಂಗ್ಗೆ ಏನಂತಾರೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಮನಸ್ಸು ಮಾತ್ರ ನೀನು ಕಣ್ಣು ಬಿಟ್ಟು ನೋಡ್ಬೇಕು ಅಂತ ಪದೇ ಪದೇ ಬೇಡ್ಕೊಳ್ತಿದೆ. ನೀನು ಪೂರ್ತಿ ಗುಣ ಆಗಿ ಮೊದ್ಲಿನ ಥರ ತಿರುಗಿ ಬರ್ಲಿ ಅಂತ ನನ್ನ ಮನಸ್ಸು ಒದ್ದಾಡ್ತಾ ಇದೆ. ಒಂದು ಸಲ ಕಣ್ಬಿಟ್ಟು ನೋಡು ಭಾಗ್ಯ. ಭಾಗ್ಯ, ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ರೂಮಲ್ಲಿ ಏನು ಸರಿಯಾಗಿ ಇಟ್ಟಿರಲ್ಲ ಅಂತ. ಇನ್ ಮುಂದೆ ನಿನಗ್ ಬೇಕಾದ ಹಾಗೆ ಪ್ರತಿ ವಸ್ತುನೂ ಇಡ್ತೀನಿ. ಒದ್ದೆ ಟವಲ್ನ ಬೆಡ್ ಮೇಲೆ ಹಾಕಲ್ಲ, ನಿನ್ಗಿಷ್ಟ ಇಲ್ದಿರೋದನ್ನ ಏನೂ ಮಾಡಲ್ಲ. ಅಷ್ಟೇ ಅಲ್ಲ, ನಿನಗೆ ನನ್ನ ಮೇಲೆ ತುಂಬಾ ಕೋಪ ಇದೆಯಲ್ಲ, ಆ ಕೋಪನೆಲ್ಲ ಪೂರ್ತಿ ತೀರಿಸ್ಕೊಂಡ್ಬಿಡು. ನನ್ನ ಮೇಲೆ ಎಷ್ಟು ಕೋಪ ಇದೆಯೋ ಆ ಕೋಪಕ್ಕೆ ಸರಿಯಾಗಿ ನನಗೆ ಶಿಕ್ಷೆ ಕೊಟ್ಬಿಡು. ಆ ಶಿಕ್ಷೆ ಎಲ್ಲ ಅದನ್ನು ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ದಯವಿಟ್ಟು ಕಣ್ಬಿಡು ಭಾಗ್ಯ. ನಿನ್ ಈ ಮೌನನ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ನೀನ್ ಹೀಗೆ ಮಲಗಿರೋದನ್ನ ನೋಡಿ ನನ್ನ ಕೈ ತಡ್ಕೊಳಕ್ಕಾಗ್ತಿಲ್ಲ. ನನ್ನ ಮೇಲೆ ನಿನಗೆ ಎಷ್ಟೇ ಕೋಪ ಇದ್ರು ಕೊನೆಗೆ ನಾನ್ ಸಂತೋಷವಾಗಿರೋದೇ ತಾನೇ ನಿನಗೆ ಬೇಕಾಗಿರೋದು. ನಾನು ನಗ್ನಾಗ್ತಾ ಇರಬೇಕು ಅನ್ನೋದೇ ತಾನೇ ನಿನ್ನ ಆಸೆ. ಮತ್ತೆ ನಾನು ಸಂತೋಷವಾಗಿರ್ಬೇಕು ಅಂದ್ರೆ ನೀನು ಕಣ್ಬಿಡ್ಬೇಕು. ದಯವಿಟ್ಟು ಕಣ್ಬಿಡು ಭಾಗ್ಯ. ದಯವಿಟ್ಟು ಕಣ್ಬಿಡು ಭಾಗ್ಯ. ಪ್ಲೀಸ್ ಭಾಗ್ಯ, ನನಗೋಸ್ಕರ ಒಂದ್ಸಲ ಕಣ್ಬಿಡು ಪ್ಲೀಸ್. ಈ ಮಿತ್ರಕ್ ಸಡನ್ ಆಗಿ ಏನಾಗಿದೆ? ಭಾಗ್ಯಂಗೋಸ್ಕರ ಯಾಕಿಷ್ಟು ಅಳ್ತಿದ್ದಾನೆ? ಅವಳಿಗೋಸ್ಕರ ಇಷ್ಟೆಲ್ಲ ಯಾಕೆ ಒದ್ದಾಡ್ತಿದ್ದಾನೆ? ಭಾಗ್ಯ ಪ್ಲೀಸ್, ಭಾಗ್ಯ ಪ್ಲೀಸ್. ಭಾಗ್ಯ, ಭಾಗ್ಯ ನಾನು ನೋಡು. ಭಾಗ್ಯ, ಭಾಗ್ಯ ನಾನು ನೋಡು. ಭಾಗ್ಯ, ಭಾಗ್ಯ. ಡಾಕ್ಟರ್, ಡಾಕ್ಟರ್. ಭಾಗ್ಯ ಎದಳು. ಭಾಗ್ಯ, ಡಾಕ್ಟರ್. ಭಾಗ್ಯ ಕಣ್ಬಿಟ್ಲು. ಒಂದ್ಸಲ ನೋಡಿ ಡಾಕ್ಟರ್. ನೀವು ಆಚೆ ಹೋಗಿ.
ಡಾಕ್ಟರ್, ಈಗ ಅವಳು ಹೇಗಿದ್ದಾಳೆ? ಇಷ್ಟೊತ್ತವರೆಗೂ ಅವರಿಗೆ ಪ್ರಜ್ಞೆ ಬರ್ದೇ ಇದ್ದಿದ್ದಕ್ಕೆ ಅವ್ರ ಪರಿಸ್ಥಿತಿ ಏನು ಅಂತ ನಮಗೆ ಅರ್ಥ ಆಗ್ತಿರ್ಲಿಲ್ಲ. ನೌ ಶೀಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಾವು ಹೋಗಿ ನೋಡ್ಬೋದಾ? ಯಾ ಶೋರ್. ಥ್ಯಾಂಕ್ ಯು ಡಾಕ್ಟರ್. ಭಾಗ್ಯ, ಏನಂಟಿ ಇದು? ಸ್ವಂತ ಹೆಂಡತಿ ಏನೋ ಅನ್ನೋ ಹಾಗೆ ಹಿಡ್ಕೊಂಡು ಹೋಗ್ತಿದ್ದಾನೆ. ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಸ್ವಂತ ಹೆಂಡ್ತಿನೇ ಅಲ್ವಾ? ಈ ಆಕ್ಸಿಡೆಂಟ್ ಇಂದ ನಿಜವಾಗ್ಲೂ ಗಂಡನ್ ರೆಸ್ಪಾನ್ಸಿಬಿಲಿಟಿ ಫೀಲ್ ಮಾಡ್ಕೊಳ್ತಿದ್ದಾನೆ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿ ಮನೆ ಕ್ಷೇಮವಾಗಿ ವಾಪಸ್ ಬಂದಿದ್ಯಾ? ಆಗಿರೋ ದೃಷ್ಟಿ ಎಲ್ಲ ಹೋಗ್ಬೇಕು. ಸುಧೀರ್, ಸುಧೀರ್, ಇವಾಗ ಇವನ್ ಎಲ್ಲಿ ಹೋದ್ನೋ ಏನೋ. ದೇವ್ಯಾನಿ, ಒಳಗ್ ಹೋಗಿ ಸ್ವಲ್ಪ ಆರ್ತಿ ತಗೊಂಡ್ ಬಾಮ್ಮ. ಹೋಗ್ ದೇವ್ಯಾನಿ, ನಿನಗೆ ಹೇಳ್ತಾ ಇರೋದು. ಒಳಗ್ ಬನ್ನಿ. ನಡಿ. ಮಾಮ್, ಭಾಗ್ಯನ ರೂಮಲ್ಲಿ ಮಲಗಿಸ್ಬರ್ತೀನಿ. ಸರಿ. ನಡಿ ಭಾಗ್ಯ. ಇವರಿಬ್ರು ಇಷ್ಟೇ ಅನ್ಯೋನ್ಯವಾಗಿ ಚಿರಕಾಲ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ. ಭಾಗ್ಯ ಮೇಲೆ ಮಿತ್ರನಿಗಿರುವಂಥ ಈ ಜವಾಬ್ದಾರಿ ಯಾವಾಗಲೂ ಹೀಗೆ ಇದ್ರೆ ಈ ಕುಟುಂಬ ಕೂಡ ಎಷ್ಟು ಸಂತೋಷವಾಗಿರುತ್ತೋ. ಅಪ್ಪ ದೇವ್ರೆ, ಭಾಗ್ಯ ಮೇಲೆ ಮಿತ್ರನಿಗೆ ಇದೇ ರೀತಿ ಯಾವಾಗಲೂ ಜವಾಬ್ದಾರಿ ಇರೋ ಥರ, ಇವರಿಬ್ಬರ ಸಂಬಂಧ ಯಾವಾಗಲೂ ಇದೇ ರೀತಿ ಒಂದಾಗಿರೋ ಥರ ನೀನೇ ನೋಡ್ಕೋಬೇಕಪ್ಪ. ಭಾಗ್ಯ, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅನ್ಕೊಂಡು ಮರ್ತು ಬಿಡು. ನೀನು ಪ್ರಶಾಂತವಾಗಿದ್ದಷ್ಟು ಬೇಗ ಗುಣ ಆಗ್ತೀಯ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಿನ್ಗೇನಾದ್ರೂ ಬೇಕು ಅಂದ್ರೆ ನನ್ನನ್ನು ಕೇಳು, ಸರಿನಾ?
ಭಾಗ್ಯ, ಏನಾದರೂ ಬೇಕಾ? ಹೋಗ್ಲಿ, ಏನಾದರೂ ಹೇಳಬೇಕಾ? ಅಥವಾ ಏನಾದರೂ ಕೇಳಬೇಕಾ? ಹೇಳು ಭಾಗ್ಯ, ಏನಾದರೂ ಕೇಳಬೇಕನ್ಸಿದ್ರು ಕೇಳಕ್ಕಾಗ್ತಿಲ್ವಾ? ಇರ್ಲಿ, ಕೇಳು. ಏನಿಲ್ಲ ಮಿತ್ರ ಅವ್ರೆ. ಸರಿ, ರೆಸ್ಟ್ ಮಾಡು. ಮನೀಷಾ, ಏನಾಯ್ತು? ಯಾಕ್ ಡಲ್ಲಾಗಿದ್ಯಾ? ಡಲ್ಲಾಗಲ್ಲ ಆಂಟಿ, ನನಗ್ ನಾನೇ ಬೆಂಕಿ ಇಟ್ಕೊಂಡ್ ಹಾಗೆ ಆಗ್ತಿದೆ. ಈಗೇನಾಯ್ತು? ಏನಾಯ್ತು ನೀವ್ ಕೂಡ ನೋಡಿದ್ರಲ್ವಾ ಆಂಟಿ? ಭಾಗ್ಯಂಗೂ ಮಿತ್ರಂಗೂ ಇರೋ ಬಂಧನ ಬ್ರೇಕ್ ಮಾಡೋಣ ಅಂತ ಈ ಪ್ರಾಬ್ಲಮ್ ಮಾಡಿದ್ರೆ ಅದು ನನಗೂ ಮಿತ್ರಗೂ ಮಧ್ಯ ಇರೋ ರಿಲೇಷನ್ ಹಾಳು ಮಾಡೋ ಪ್ರಾಬ್ಲಮ್ ಆಗ್ತಿದೆ. ಅಂದ್ರೆ ನನ್ ಒಳ್ಳೇದಕ್ಕೋಸ್ಕರ ನಾನ್ ಮಾಡಿರೋ ಪ್ಲಾನ್ ನನ್ನೇ ಹಳ್ಳಕ್ ತಳ್ಳೋ ತರ ಆಗ್ತಿದೆ. ಹೌದು ಮನೀಷಾ, ಯೋಚನೆ ಮಾಡ್ತಿದ್ರೆ ನನ್ಗೂ ಹಾಗೆ ಅನ್ಸ್ತಿದೆ. ಇದೆಲ್ಲ ಏನಾಗ್ತಿದೆ ಆಂಟಿ? ದುರದೃಷ್ಟ ನನ್ ಬಿಡ್ತಿಲ್ವಾ ಅಥವಾ ಅದೃಷ್ಟ ಯಾವಾಗ್ಲೂ ಭಾಗ್ಯಂಗೆ ಅಂಟ್ಕೊಂಡಿರತ್ತಾ? ಯಾವಾಗ ನೋಡಿದ್ರು ಅವಳೇ ವಿನ್ ಆಗೋದು. ನಾನ್ ಯಾವ ಪಾಪ ಮಾಡಿದ್ದೆ ಆಂಟಿ? ಮಿತ್ರನ ಮನ್ಸಾರೆ ಪ್ರೀತಿಸಿದ್ದೆ ನಾನ್ ಮಾಡಿರೋ ತಪ್ಪ? ಮಿತ್ರ ಜೊತೆಗೆ ನನ್ ಲೈಫ್ ಸ್ಪೆಂಡ್ ಮಾಡ್ಬೇಕು ಅಂತ ನಾನ್ ಅನ್ಕೊಂಡಿದ್ದೆ ತಪ್ಪ? ಮನಸಾರೆ ಮಾಡಿದ ಪ್ರೀತಿಗೆ ಒಳ್ಳೆ ಫಲನೇ ಸಿಗಲ್ವೇನೋ ಅಂತ ನನಗ್ ಭಯ ಆಗ್ತಿದೆ ಆಂಟಿ. ಕೂಲ್ ಡೌನ್ ಮನೀಷಾ, ನಿನ್ ಪ್ರೀತಿ ನಿಜವಾದ ಪ್ರೀತಿ. ಅದೇ ನಿನ್ನ ಯಾವತ್ತೂ ಒಂದಿನ ಗೆಲ್ಸುತ್ತೆ. ಇಲ್ಲ ಆಂಟಿ, ಪ್ರತಿ ಸಲ ನಾನ್ ಭಾಗ್ಯ ಮುಂದೆ ಸೋಲ್ತಿದ್ದೀನಿ ಅಂತ ಅನಿಸ್ತಿದೆ. ಭಾಗ್ಯ ಮುಂದೆ ತಲೆ ತಗ್ಸೋ ಹಾಗಾಗ್ತಿದೆ. ಇನ್ ಗೆಲುವು ಅನ್ನೋ ಮಾತು ನನಗ್ ಕೇಳುತ್ತಾ ಇಲ್ವಾ ಅಂತ ಇವಾಗಿಂದನೇ ಅನುಮಾನ ಶುರುವಾಗಿದೆ. ಹಾಗ್ಯಾಕ್ ಅನ್ಕೊಳ್ತೀಯ ಮನೀಷಾ? ಯಾವ್ದ್ ಏನೇ ಆದ್ರೂ ಮಿತ್ರ ನಿನ್ನವನು, ನಿನ್ನೆ ಮದ್ವೆ ಮಾಡ್ಕೋತಾನೆ. ಹಾಗಂತಾನೆ ನಾನ್ ಕೂಡ ಇಷ್ಟು ದಿನ ನಂಬ್ತಾ ಇದ್ದೆ ಆಂಟಿ. ಆದ್ರೆ ಇವತ್ ನೋಡಿದ್ರಲ್ವಾ, ಆ ಭಾಗ್ಯಗೋಸ್ಕರ ಮಿತ್ರ ಎಷ್ಟು ಕಣ್ಣೀರ್ ಹಾಕ್ತಿದ್ದಾನೆ. ಆ ಭಾಗ್ಯಂಗೆ ಏನಾಗುತ್ತೋ ಅಂತ ಮಿತ್ರ ಒದ್ದಾಡ್ತಿದ್ದ. ಇಂಥ ಪರಿಸ್ಥಿತಿಯಲ್ಲೂ ಮತ್ತೆ ನನ್ ಬಗ್ಗೆ ಯೋಚನೆ ಮಾಡ್ತಾನ? ನನ್ ಪ್ರೀತಿಗೋಸ್ಕರ ಕಾಯ್ತಾನೆ ಅಂತ ನನಗನ್ನಿಸ್ತಿಲ್ಲ. ಧೈರ್ಯ ಕಳ್ಕೋಬೇಡ ಮನೀಷಾ. ಎಂತವನೇ ಆದ್ರೂ ಅವನ್ ತಲೆ ಹಿಡಿಯೋನು ಇನ್ನೊಬ್ಬ ಇರ್ತಾನೆ. ಹಾಗೆ ಎದುರಿರೋನು ಎಷ್ಟು ಬುದ್ಧಿವಂತ ಆದ್ರೂ ಅವನನ್ನ ಗೆಲ್ಲೋಕ್ಕೂ ಕೂಡ ನಮ್ ಹತ್ರ ಏನಾದ್ರೂ ಆಯುಧ ಇರುತ್ತೆ. ಅದೇನೋ ನಾವು ತಿಳ್ಕೋಬೇಕು ಅಷ್ಟೇ. ನಾವಿಷ್ಟು ದಿನ ಆದ್ರೂ ಭಾಗ್ಯ ಪಕ್ಕದಲ್ಲಿದ್ರೆ ಮಿತ್ರಾಗ ಅಪಾಯ ಅಂತ ಎಲ್ರೂ ಹೇಗ್ ನಂಬಿಸಿದ್ವೋ ಆ ನಂಬಿಕೆ ಮೇಲೆ ಭಾಗ್ಯನ ಸೋಲಿಸ್ಬೇಕು. ಎಲ್ರಿಗೂ ಭಾಗ್ಯ ಮೇಲೆ ಅಸಹ್ಯ ಹುಟ್ಟೋ ಹಾಗೆ ಮಾಡ್ಬೇಕು. ಇವತ್ ನಾನ್ ಮಾಡಿರೋ ಪ್ಲಾನು ನನ್ಗೆ ಉಲ್ಟಾ ಹೊಡೆದಿರ್ಬೋದು, ಆದ್ರೆ ನಾನ್ ಫಾಲೋ ಮಾಡ್ತಿರೋ ಫಾರ್ಮುಲಾ ಮಾತ್ರ ತಪ್ಪಲ್ಲ.